ಏನ್ ಮಾಡ್ತಾ ಇದ್ಯಾ? ಅಲ್ಲ ಕಣೋ, ತರಕಾರಿ ಕಟ್ ಮಾಡ್ಬೇಕಾದ್ರೆ ಬೇಲ್ ಕಟ್ ಮಾಡ್ಕೊಂಡ್ಲು. ಬಟ್ಟೆ ಕಟ್ಬೋದ್ ತಾನೆ? ಅಯ್ಯೋ, ಬಟ್ಟೆ ಇರ್ಲಿಲ್ಲ, ಅರ್ಥ ಮಾಡ್ಕೋ ಅದಕ್ಕೆ. ಅಯ್ಯಯ್ಯೋ, ಫಲವತ್ತಾಗಿ ಬೆಳೆದಿರೋ ಕಬ್ಬನ್ ಫಸಲು ನಾನೇ ಬಾಯಿ ಕೊಟ್ಟಂಗಾಯ್ತಲ್ಲೋ. ಸರಿಯ ಗೆಳೆಯ ಸರಿಯ, ಇದು ಸರಿಯ ಸರಿಯ ಗೆಳೆಯ. ಸಂತು, ಇಷ್ಟೆಲ್ಲ ಅವಮಾನ ಆದ್ಮೇಲೆ ನಾನು ಇಲ್ಲಿರಲ್ಲ, ಬರ್ತೀನಿ ಕಣೋ. ಚಂದ್ರು, ಹೋಗ್ಬೇಡ. ಹೋಗ್ಲಿ ಬಿಡು, ಮೊದ್ಲು ನನ್ನ ಮಗ ಮನೆ ಬಿಟ್ಟು ತೊಲಗ್ಲಿ. ಅಪ್ಪ ಅಂತ ತಪ್ಪ ಅವನೇನ್ ಮಾಡ್ದ? ಕೈ ಕಟ್ಟಾಗಿತ್ತು, ಹೆಲ್ಪ್ ಮಾಡ್ದ. ಬ್ರಾಡ್ ಆಗಿ ಥಿಂಕ್ ಮಾಡಪ್ಪ. ಬ್ರಾಡ್ಗೊಂದ್ ಬೆಂಕಿ ಬಿತ್ತು, ಏನಾದ್ರೂ ಮಾಡ್ಕೊಂಡು ಹಾಳಾಗೋಗಿ ಬಾರ. ಚಂದ್ರು, ಅಲ್ಲಿ ನೋಡಮ್ಮಿ, ನಿನ್ ರೀಲ್ಸು ಟಿವಿನಾಗ ಬತ್ತೈತೆ. ಸಾಕ್ ಸುಮ್ನಿರಮ್ಮಿ, ಅಲ್ಲೇ ನೋಡಕ್ ಆಗ್ತಾ ಇಲ್ಲ ನಮ್ಗೆ. ರಾಗಿ ಹೊಲದ ಹಾಗೆ ಖಾಲಿ ಗುಡಿಸಲ್. ಅತ್ತೆ ಮಾವ, ಕಾಫಿ ಟಿಕ್ ಕುಡಿದ್ರಾ? ಕುಡ್ದೆ ಕಣಮ್ಮ. ಗುಡಿಸಲಿಗೆ ಹೋದೆ ಮಾತ. ನಮ್ ಸೊಸೆ ಮುದ್ದು ಟುವಾಲ್ ಕೊಡ್ತಾಳೆ ನನ್ನ ಮಗನ್ಗೆ. ನಮ್ಮ ಮಳೆ ದಿನಗಳ ನೆನ್ಪಾಗ್ತಿದೆ ಕಡಮ್ಮಿ. ನಿಮ್ಮ ಸೀರೆ ಎಲ್ಲ ಹಸಿರು. ಇದನ್ನೇ ಕಡಮ್ಮಿ, ಇದನ್ನೇ ನಾನು ಈ ಮನೇಲಿ ಬಯಸ್ತಿದ್ದು. ಹೌದು ಕಣ್ರಿ, ಹೌದು. ಟವಲ್ ಕೊಟ್ಟಿದ್ದೀನಿ ತಾನೆ, ಕೋಲ್ಡ್ ಆಗತ್ತೆ ಕಣ್ರಿ. ಪೆನ್ನು ಅಂದ್ರೆ ಅಯ್ಯೋ 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 ಅಯ್ಯೋ, ಮಗ್ಲೇ ಮಗ್ಲೇ. ಅಪ್ಪ ಮೆಕ್ಕೆ BP ಇದೆ, ಸತ್ಕಿ ತೋಗ್ಬಿಟ್ಯಾ? ನಿನ್ನ ಹೆಂಡತಿ ನೋನ್ ಫ್ರೆಂಡು ಒಂದೇ ಬಾತ್ರೂಮ್ ಇಂದ ಆಚೆ ಬತ್ತಿದ್ರು ಕಣೋ. ಲೇ, ನಾನು ನನ್ನ ಕಣ್ಣಾರೆ ನೋಡ್ದೆ ಕಣೋ. ಅದೇನಾಯ್ತು ಗೊತ್ತೇನ್ರಿ, ನಾನು ಅವತ್ತು ನಿಮಗೆ ಹೇಳಿದ್ದೆ. ಬಟ್ ಗಂಗಾ, ನಮ್ಮಪ್ಪ ಹೇಳಿದ್ ನಿಜನಾ? ನಿಮ್ಮಪ್ಪ ಏನ್ ಹೇಳಿದ್ರು? ಚಂದ್ರು ನೀನು ಬಾತ್ರೂಮ್ ಒಳಗಿದ್ರಂತೆ? ಅಯ್ಯೋ ಅದಾ, ಚಂದ್ರು ಅವರು ಬೆನ್ನುಚ್ಚು ಅಂತ ಹೇಳಿದ್ರು, ನಾನು ಹೋಗಿ ಬೆನ್ನುಚ್ಚಿದೆ ಅಷ್ಟೇ. ಏಯ್, ನಿಂಗಲ್ಲ ಕಣೆ ಹೊಡಿಬೇಕಾಗಿರ್ತು ಅವನ್ಗೆ. ಸಂದಾಗೈತೆ ಸರ್, ಭಾರಿ ಸಂದಾಗೈತೆ. ನಿಮ್ಮಿಬ್ರು ಸ್ನೇಹ ನೋಡ್ತಾ ಇದ್ರೆ ಸಾಧು ಸರ್ ಕೋಮಲ್ ಸರ್ ಸ್ನೇಹ ನೋಡ್ದಂಗೆ ಆಯ್ತೈತಲ್ಲ ಸರ್. ಕಟ್ಟಡ ನಾಯಿ ನನ್ನ ಮಗಲೇ, ಬ್ಯಾಕು ಬಗದು ಬಾಂಗ್ಲಾದೇಶ ಆಗದೆ ಬಂದೆ ನನ್ನ ಮಗನೇ. ನಿಂದು ಒಂದು ಫ್ರೆಂಡ್ಶಿಪ್ ಏನು? ಬ್ರಾಡ್ ಆಗಿ ಥಿಂಕ್ ಮಾಡು, ಬ್ರಾಡ್ ಆಗಿ ಥಿಂಕ್ ಮಾಡು ಅಂದ್ರೆ ಬಾತ್ರೂಮ್ ಅಲ್ಲಿ ನನ್ನ ಹೆಂಡತಿ ಕೈ ಬೆನ್ನು ಚುಸ್ಕೊಳ್ಳೋವರೆಗೂ ಬ್ರಾಡ್ ಆಗಿ ಥಿಂಕ್ ಮಾಡಿದ್ಯಲ್ಲ. ನಿನ್ನಂತ ಫ್ರೆಂಡ್ ನನ್ನ ಮನೆ ಒಳಗೆ ಬಿಟ್ಕೊಂಡಲ್ಲ, ನನಗ್ ಮೆಟ್ಟು ತಗೊಂಡು ಹೊಡಿಬೇಕು. ಐ ಹೇಟ್ ಯು. ಇನ್ನೊಂದು ಕ್ಷಣನೂ ನನ್ನ ಮನೇಲಿ ಇರ್ಬೇಡ. ಐ ಸೆಡ್ ಗೆಟ್ ಔಟ್ ಮೈ ಹೌಸ್. ಓ ಮೈ ಗಾಡ್. ಸಂತು, ಅಂತೂ ನಿನಗೆ ಸತ್ಯ ಗೊತ್ತಾಗ್ಲಿ ಅಂತಾನೆ ಕಣ ಇಷ್ಟೋ ತನಕ ನಾನು ಮತ್ತೆ ನಿನ್ನ ಹೆಂಡತಿ ಒಂದ್ ಚಿಕ್ಕ ಡ್ರಾಮಾ ಆಡ್ದು. ಡ್ರಾಮನ? ಮಾರ್ಕೆಟು, ಬಾತ್ರೂಮು, ಬೈಕು ಎಲ್ಲದೂ ನಾಟಕ ಕಣ್ರಿ. ಗಂಡ ಹೆಂಡತಿ ಮಧ್ಯೆ ಮೂರನೇ ವ್ಯಕ್ತಿ ಬಂದ್ರೆ ಸಂಸಾರ ಯಾವ ಲೆವೆಲ್ ಹಾಳಾಗತ್ತೆ ಅನ್ನೋದು ನಿಮ್ಗೆ ಅರ್ಥ ಆಗ್ಬೇಕು ಅಂತ ನಾನು ಮತ್ತೆ ಚಂದ್ರ ಅವರು ಚಿಕ್ಕ ಡ್ರಾಮಾ ಆಡಿದ್ವಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ತೆ. ದೇವ್ರಂತ ಫ್ರೆಂಡ್ಶಿಪ್ ಮೇಲೆ ನಾನು ಅನ್ಯಾಯ ಮಾಡ್ಬಿಟ್ಟೆ ಕಣ. ಸಾರಿ ಸಾರಿ. ಏನೋ ಇದು ಸಂತು, ಇಲ್ಲಿ ಗಂಟೆ ಮಾಡೋದ್ ನಾಟಕನೇ ಇರ್ಬೋದು, ಆದ್ರೆ ಇದಂತೂ ಸತ್ಯ ಕಣೋ. ನಾನು ಆಗಲ್ಲ ಆಗಲ್ಲ ಅಂದೆ, ಆದ್ರೆ ಅವರೇ ಕೇಳಿಲ್ಲ. ಒಂದೇ ದಿನದಲ್ಲಿ ಆಗಲ್ಲ ಆಗಲ್ಲ ಹೆಂಗೋ? ಅದು ನಾನ್ ಬೇಡ ಬೇಡ ಅಂದೆ. ಪಾನಿಪುರಿ ತಿನ್ನು ಅಂದ್ರು, ಸಿಕ್ಕಾಪಟ್ಟೆ ತಿಂದ್ಬಿಟ್ಟು ಪಿತ್ತ ಆಗ್ಬಿಟ್ಟಿದೆ. ನೋಡಿ ಸರ್, ಇದಲ್ವಾ ಸರ್ ಸಂಬಂಧ ಅಂದ್ರೆ, ಇದಲ್ವಾ ಸರ್ ಸ್ನೇಹ ಅಂದ್ರೆ. ನಾನು ಜೀವನದಲ್ಲಿ ಎಷ್ಟೆಷ್ಟೋ ಫ್ರೆಂಡ್ಶಿಪ್ ನೋಡಿದ್ದೀನಿ, ಆದ್ರೆ ಈ ತರ ಫ್ರೆಂಡ್ಶಿಪ್ ಪ್ರಾಣಾಗಿ ಯೋಚನೆ ಮಾಡೋದು. ಗೋಮ್ಮ ಡೂಮ್ಮ ವಾಮಿಟ್ಮ ಯಾಮ್ಮ ಇರ್ಲಿ ಬಿಡಮ್ಮ. ಇಷ್ಟೇ ಬ್ರಾಡ್ ಮೈಂಡ್ ಇರುವಂತ ನಮ್ಮ ಸಾಧು ಸರ್ ನಿಮ್ ಸ್ಕಿಟ್ ಬಗ್ಗೆ ಏನ್ ಹೇಳ್ತಾರೆ ಕೇಳ. ಸ್ಕಿಟ್ಟಲ್ಲೂ ವಿಷಯ ಇತ್ತು. ಹೌದು, ಅಂದರೆ ಸಂಸಾರದಲ್ಲಿ ಇಂಥದ್ದೆಲ್ಲ ಬರುತ್ತೆ. ಬಂದಾಗ ಅದನ್ನು ಯಾವ ರೀತಿ ನಾವು ತಗೊಳ್ತೀವಿ ಅನ್ನೋದು ನೋಡೋರ ಕಣ್ಣು ಸರಿ ಇರಬೇಕು.
ಹೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು. ಏನ್ ಮಾತು ಸರ್, ನಿಜವಾಗಿ. ಇದನ್ನ ತುಂಬಾ ಹಿಂದೆನೇ ಹೇಳ್ಬಿಟ್ಟಿದ್ದಾರೆ. ನಿಜವಾದರೂ ಪರಿಗಣಿಸಿ ನೋಡು ಅಂತ. ಅದನ್ನ ಚೆನ್ನಾಗಿ ಮಾಡಿ ತೋರಿಸಿದ್ರು ವೇದಿಕೆಯಲ್ಲಿ. ವೆರಿ ಗುಡ್ ಪ್ಲೇ, ನನಗೆ ಇಷ್ಟ ಆಯ್ತು. ತುಕಾಲಿ ಅವರೇ ಚೆನ್ನಾಗಿತ್ತು, ವೆರಿ ನೈಸ್. ಒಂದ್ ಕಡೆ ಉಪೇಂದ್ರ ಡೈಲಾಗ್ ಸರಿಯಾಗಿ ಬಂತು. ಆ ಡೈಲಾಗ್ ಫುಲ್ ಗೊತ್ತಾ ನಿಂಗೆ? ಇಲ್ಲ ಅಣ್ಣ, ಸ್ವಲ್ಪ ಗೊತ್ತು, ಸೇರ್ಸ್ಕೊಂತ ಹೇಳಿದ್ರು. ಬಹಳ ಚೆನ್ನಾಗಿ ಹೇಳಿದ್ದಾರೆ ಅವ್ರು. ನಾವು ಇಂಡಿಯನ್ಸು ಪಕ್ಕದ ಮನೇಲಿ ಏನಾಗ್ತಿದೆ ಅಂತ ರಾತ್ರಿ ಎಲ್ಲ ನೋಡಿ ನೋಡಿ ನಮ್ಮ ಸುಖ ಸಂತೋಷ ಎಲ್ಲ ಕಳ್ಕೊಂಡ್ಬಿಟ್ಟಿರ್ತೀವಿ. ಇವ್ರ ಮನೇಲಿ ರಾತ್ರಿ ಇರೋದಿಲ್ಲ, ಪಕ್ಕದ ಮನೇಲಿ ಏನು ನಡೀತಾ ಇದೆ ಅಂತ ನೋಡಿದ್ರೆ ಇನ್ನಿಕ್ ನೋಡ್ತಾರೆ. ನೋಡಿದ್ರೆ ಇವ್ರ ಮನೇಲಿ ಇವ್ರು ಏನೂ ಇಲ್ಲ, ವೇಸ್ಟು. ಆ ಥರ ಬೇರೆಯವ್ರದನ್ನ ಆಡ್ಕೊಂಡು ಬೇರೆಯವ್ರನ್ನ ನೋಡಿಕೊಂಡು ನಾವು ನಮ್ಮ ಟೈಮ್ನ ವೇಸ್ಟ್ ಮಾಡ್ತಾ ಇದೀವಿ ಅಂತ ಕರೆಕ್ಟಾಗಿ ಹೇಳಿದ್ದಾರೆ ಉಪೇಂದ್ರ ಅವರು. ಹೌದಲ್ಲ, ಆ ಡೈಲಾಗಲ್ಲಿ. ರೇಷ್ಮಾ ಅವರೇ, ಫಸ್ಟ್ ಟೈಮ್ ನಿಮ್ಮನ್ನ ಇಲ್ಲಿ ವೇದಿಕೆಯಲ್ಲಿ ಈ ಸ್ಕಿಟ್ಟಲ್ಲಿ ನೋಡಿದ್ದು, ಚೆನ್ನಾಗಿ ಮಾಡಿದ್ರಿ, ನಾಟ್ ಬ್ಯಾಡ್. ನೀನೇನು ಪ್ರಿಪೇರ್ ಮಾಡಿರೋದು ಅವ್ರನ್ನ? ರೇಷ್ಮಾನ ಇಲ್ಲ ಯಾರು? ಎಲ್ಲರೂ ರಾಘು ಯಾರನ್ನು ಪ್ರಿಪೇರ್ ಮಾಡದೆ ಬೇಡ. ರಾಘು ನೋಡಿದ್ರೆ ಎಲ್ಲರೂ ಪ್ರಿಪೇರ್ ಆಗಿಬಿಡ್ತಾರೆ. ರಾಘುನ್ ಯಾರು ಪ್ರಿಪೇರ್ ಮಾಡದೆ ಬೇಡ. ನೀನ್ ವೇದಿಕೆ ಮೇಲೆ ಬಂದ್ರೆ ತಕ್ಷಣನೇ ಕೋಮಲ್ ಹಿಂಗ್ ಕೂತಿದ್ರು, ಹಿಂಗ್ ಅವ್ರು ಅಲ್ಲಿಂದನೇ ಹೇಳ್ತಾರೆ, ಇದೇ ನೋಡು ಕ್ಲಚ್ಚು. ಸಾಂಗ್ ಇಲ್ಲ, ಫಸ್ಟೇ ರಾಘು ಬಂದ ತಕ್ಷಣ ಇದೇ ಹಾಡು ಬರುತ್ತೆ, ಇದೇ ಸೀನು ಅಂತ ಕೋಮಲ್ಗೆ ಮುಂಚೆನೇ ಗೊತ್ತು. ತುಂಬಾ ಪರಿಚಯನಾ ಕೋಮಲ್? ಇತ್ತೀಚೆಗೆ ಒಂದು ಸೀರಿಯಲ್ 5,000 ಎಪಿಸೋಡಲ್ಲಿ ತೋರಿಸೋ ಸೀರಿಯಲ್ನ ಒಂದೇ ಸ್ಕಿಟ್ಟಲ್ಲಿ 15 ನಿಮಿಷದಲ್ಲಿ ತೋರಿಸಿದ್ದೀರಾ. ವೆರಿ ನೈಸ್, ವೆರಿ ಗುಡ್. ಥ್ಯಾಂಕ್ ಯು ಸಾಧು ಸರ್. ಈ ಸ್ಕಿಟ್ ಅಲ್ಲಿ ತುಂಬಾ ಬೇರೆ ಬೇರೆ ತರದ ಮ್ಯಾನರಿಸಮ್ ಇರುವಂತ 6 ಕಲಾವಿದರನ್ನ ಈ ಸ್ಕಿಟ್ ಅಲ್ಲಿ ಹಾಕಿದ್ದು ಫಸ್ಟ್ ಮೊದಲನೇ ಒಳ್ಳೆ ಪ್ರಯತ್ನ ಅಂತ ನನಗನ್ಸಿದ್ದು. ನನಗೆ ಈ ಸ್ಕಿಟ್ ಅಲ್ಲಿ ರಾಘು, ಚಂದ್ರಪ್ರಭಾ ರೂಮ್ ಒಳಗಡೆ ಇರ್ತಾರೆ, ನೀವು ಒಳಗಡೆ ಹೋಗಿ ಸೀರೆ ಮೇಲೆ ನೀರ್ ಬಿದ್ಬಿಡ್ತು ಅಂತ ಆಚೆ ಬರ್ತಿರಲ್ಲ, ಆ ಒಂದು ಎಕ್ಸ್ಪ್ರೆಷನ್ನು, ಆ ಆಕ್ಟಿಂಗು, ಬಹುಶಃ ಹೆಣ್ಮಕ್ಳಿಗೂ ಆ ವಯ್ಯಾರ ಬರಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಾರೆ. ರಾಘು, ನೀವು ಮಾಡಿದ್ರಲ್ಲ ಆಕ್ಟಿಂಗು, ಇಲ್ಲಿ ಹೆಣ್ಮಕ್ಳಿದ್ದೀರಿ, ಯಾರೋ ನಮ್ಮ ಸಂಜನಾ, ಮಾನಸ ಬಿಡು ತಿಂದಾಕ, ನಮ್ಮ ದೀಕ್ಷಾ ಮತ್ತೆ ರೇಷ್ಮಾ, ನೀವು 3 ಜನರಲ್ಲಿ ಯಾರು ಆ ಚಾಲೆಂಜ್ನ ತಗೊಂತೀರಿ? ಆ ಒಂದು ಶಾಟ್ ರಾಘು ಆಚೆ ಬಂದು ಆ ಸೀರೆ ಮೇಲೆ ಅಯ್ಯೋ ನೀರ್ ಬಿದ್ಬಿಡ್ತಲ್ಲ ಅಂತ ಹೇಳ್ಕೊಂಡು ಆಚೆ ಬನ್ನಿ ಇವರೇ, ಸಂಜಯ್ ಅವ್ರೆ ನೀವು ಬನ್ನಿ. ಸಂಜನಾ ಬನ್ನಿ, ನಿಮ್ನೆ ಕಾಯ್ತಿದ್ದೀವಿ, ಬನ್ನಿ. ಸೀರೆನೇ ಇಲ್ಲ ಅಂತ ಸಂಜನಾ ಪಾಪ. ನೀವಿಲ್ಲಿ ನಿಂತ್ಕೊಳ್ಳಿ, ಒಂದ್ಸರಿ ರಾಘು ಬರ್ತಾರೆ, ಒಂದ್ಸರಿ ನೋಡ್ಕೊಳ್ಳಿ. ಓಕೆ, ಆಕ್ಷನ್ ರಾಘು. ಅಯ್ಯೋ, ಸೀರೆ ಎಲ್ಲ ಹಸಿ ಮಾಡ್ಬಿಟ್ಟು. ಅದ್ ನಾಚ್ಕೊಂಡ್ ಬಂದಿದ್ ನೋಡ್ರಿ. ನಿಜವಾಗ ಹೆಣ್ಣೆ ಅಷ್ಟು ನಾಚ್ಕೋತಾರೋ ಇಲ್ವಪ್ಪ? ಎಸ್, ಫಸ್ಟ್ ಯಾರು? ರೇಷ್ಮಾನ ಸಂಜನಾ? ರೇಷ್ಮಾ ಫಸ್ಟ್ ರೇಷ್ಮಾ. ಆ ರೇಷ್ಮಾ. ಓಕೆ ರೇಷ್ಮಾ, ಆಕ್ಷನ್. ನೀರೆಲ್ಲ ಹೊತ್ತೆ ಹೋಗ್ಬಿಟ್ಟು. ನೋಡ್ಕೊಂಡು ನೀರು ಹಾಕಪ್ಪ. ರಾಘು ಹೇಳ್ರ. ರಾಘು, ನೀನ್ ಕೊಡು ಮಾರ್ಕ್ಸ್. ಎಷ್ಟು ಚೆನ್ನಾಗಿ ಮಾಡಿದ್ರು? ಅವ್ರಿಗೆ 8 ಔಟ್ ಆಫ್ 10. ಹೌದು. ಓಕೆ, ನೆಕ್ಸ್ಟ್ ಸಂಜನಾ. ಸಂಜನಾ ಹೋಗು. ಸಂಜನಾ, ಆಕ್ಷನ್. ಅಯ್ಯೋ, ಒದ್ದೆ ಆಗೋಯ್ತು. ಹೊಟ್ಟೆ ಆಗೋಯ್ತಂತೆ. ಹಂಗೆ ಹೇಳ್ಬೇಡಮ್ಮ. ಆಕ್ಷನ್ ಪಾ. ಅಯ್ಯೋ, ಬಟ್ಟೆ ಎಲ್ಲ ಒದ್ದೆ ಆಗೋಯ್ತು. ನನ್ನ ಕಣ್ಣೇ ಒದ್ದೆ ಆಗೋಯ್ತು. ಅವ್ರ ಕಣ್ಣು ಒದ್ದೆ ಆಗೋಯ್ತಂತೆ. ರಾಘು, ಮಾರ್ಕ್ಸ್ ಕೊಡು ರಾಘು. ಮಾರ್ಕ್ಸ್ 10 ಔಟ್ ಆಫ್ 10. 6. ಅವರು 10ಗೆ 8, ಇವ್ರು 10ಗೆ 6. ಆಕ್ಚುಲಿ ಮೇಡಮ್, ಇದನ್ನ ಇನ್ನೊಬ್ರು ಚಾಲೆಂಜ್ ತಗೊಳಕ್ ರೆಡಿ ಇದ್ದಾರೆ. ಯಾರು? ಚಂದ್ರಪ್ರಭಾ.
ಕಮಾನ್ ಚಂದ್ರಪ್ರಭಾ. ಹೋಗ್ಬಾರ್ದ? ಅಯ್ಯಯ್ಯೋ ಅಯ್ಯೋ ಸೀರೆ ಎಲ್ಲ ಒದ್ದೆ ಆಗೋಯ್ತು. ಯಾವ ಹೆಂಗ್ಸಂಗ್ ಹೋಗುತ್ತೋ? ಯಾವ ಹೆಂಗ್ಸಂಗ್ ನಾಚ್ಕೊಳ್ಳೋದ್ ಬೇಡವಾ ಚಂದ್ರಪ್ರಭಾ? ಬಿಡ್ರಪ್ಪ ಹೋಗ್ಲಿ ಆ ಕಡೆಗೆ. ಎಷ್ಟು ಅಲ್ಲ. ಮಾರ್ಕ್ಸು ಚಂದ್ರಪ್ರಭನ್ಗೆ? ಇವನು ನೋಡಿ ಮೂರು. ಆಕ್ಚುಲಿ ಬಟ್ ಒಬ್ಬ ಇಲ್ಲಿದ್ದಾನೆ ಮೇಡಮ್, ನಟನ ರಾಕ್ಷಸ, ಕಲಾ ಚತುರ, ಕಲಾ ಬುಗುರಿ. ಹೋಗ್ಲಾ? ನೋಡಕ್ಕೂ ರಾಕ್ಷಸ ಇದ್ದಂಗೆ ಇವನು. ಹಾ ಹೋಗೋ. ಹೋಗು. ಪ್ರಶಾಂತ್ ಆಕ್ಷನ್. ಅಯ್ಯಯ್ಯೋ ಬಟ್ಟೆ ಸೀರೆ ಎಲ್ಲ ಒದ್ದೆ ಆಗೋಯ್ತು. ಆಗ್ತಾ ಇಲ್ಲ ನನ್ನ ಕೈನಲ್ಲಿ ಆಗ್ತಾ ಇಲ್ಲ. ಈ ಸಂತೋಷನ ತಡ್ಕೊಂಡು ನನ್ನ ಕೈನಲ್ಲಿ ಆಗ್ತಾ ಇಲ್ಲ. ರೂಮಲ್ಲಿ ಇದ್ದಾಗ ಆಗೋದು, ಅಲ್ಲೆಲ್ಲರೂ ನೋಡಿ ಒದ್ದಾಯ್ತು ಅಂತ ಹೇಳಿದ್ರೆ ಅವ್ರಿಗೆ ಹೇಳ್ಬೇಕು, ಒಳಗಡೆ ಇದ್ದವರಿಗೆ. ಇದರಿಂದ ಏನ್ ಅರ್ಥ ಆಗತ್ತೆ ಅಂದ್ರೆ ರಾಗುಗೆ ರಾಗುನೇ ಸಾಟಿ. ಹೌದು, ಅಷ್ಟೇ ಹೇಳಕ್ ಹೊರಟೆ. ವೆರಿ ನೈಸ್. ಥ್ಯಾಂಕ್ ಯು ಜಡ್ಜಸ್. ಒಟ್ಟಿನಲ್ಲಿ ಒಂದು ಅದ್ಭುತವಾದ ಸ್ಕಿಟ್ ನ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಈ ವಾರ ಅಂತೂ 3 ಗಂಟೆಗಳ ಮಹಾ ಸಂಚಿಕೆ. ನಮ್ಮೆಲ್ಲ ಎಂಟರ್ಟೈನರ್ ಸಾಕಾದಾಗ ಎಂಟರ್ಟೈನ್ ಮಾಡಿದ್ದಾರೆ. ಮೊದಲನೇದಾಗಿ ಎಂಟರ್ಟೈನರ್ಸ್. ಈಗ ಈ ಮಹಾ ಸಂಚಿಕೆಯ ಸದ್ಗುರು ಆಯುರ್ವೇದ ಗ್ರ್ಯಾಂಡ್ ಫ್ಲೋರ್ ಸೋ ಬೆಸ್ಟ್ ಪರ್ಫಾರ್ಮರ್ ಆಫ್ ದ ವೀಕ್ ಯಾರಾಗ್ತಾರೆ ಜಡ್ಜಸ್? ಎಲ್ಲರೂ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಒಬ್ಬರು ಹೆಸರು ಇಬ್ಬರು ಹೆಸರನ್ನ ತಗೊಳ್ಳೋದು ತುಂಬಾ ಕಷ್ಟ. ಆದರೆ ಅವರು ಒಬ್ಬರ ಹೆಸರನ್ನ ಹೇಳೋದಕ್ಕೆ ನನಗೆ ತುಂಬ ಹೆಮ್ಮೆ ಇದೆ. ಮೊದಲು ಅವರಿಗೆ ಒಂದು ದೊಡ್ಡ ಸಲ್ಯೂಟನ್ನು ಹೊಡೆದು ಅವರ ಹೆಸರು ಹೇಳ್ತೀನಿ. ಕಾರ್ತಿಕ್. ಈ ವಾರದ ಬೆಸ್ಟ್ ಪರ್ಫಾರ್ಮರ್ ಆಫ್ ದ ವೀಕ್ ಆಗಿರೋ ಕಾರ್ತಿಕ್ಗೆ ಸಿಗ್ತಾ ಇದೆ ಸದ್ಗುರು ಆಯುರ್ವೇದ ಗ್ರ್ಯಾಂಡ್ ಫ್ಲೋರ್ ಸೋಪ್ ಅವರ ಕಡೆಯಿಂದ 10,000 ರೂಪಾಯಿಗಳ ಚೆಕ್. ಇವತ್ತಿನ ಮಹಾಸಂಚಿಕೆಯ ಸುದರ್ಶನ್ ಸಿಲ್ಕ್ಸ್ ಮಾರ್ತಳಿ ಹಾಗೂ ಚಿಕ್ಕಪೇಟೆ ಇದರ ಬೆಸ್ಟ್ ಪರ್ಫಾರ್ಮರ್ ಆಫ್ ದ ವೀಕ್ ಯಾರಾಗ್ತಾರೆ? ಯಾವಾಗ್ಲೂ ನಾನು ತುಂಬಾ ಇಷ್ಟಪಡುವಂತ ನನ್ನ ಜೊತೆ ತೊಡೆ ಮೇಲೆ ಕೂತಿದ್ದಂತ ರಾಘುಗೆ. ಈ ವಾರದ ಬೆಸ್ಟ್ ಪರ್ಫಾರ್ಮರ್ ಆಫ್ ದ ವೀಕ್ ಆಗಿರೋ ರಾಘವೇಂದ್ರ ಅವ್ರಿಗೆ ಸಿಗ್ತಾ ಇದೆ ಸುದರ್ಶನ್ ಸಿಲ್ಕ್ಸ್ ಚಿಕ್ಕಪೇಟೆ ಹಾಗೂ ಮಾರತಳ್ಳಿ ಅವರ ಕಡೆಯಿಂದ 10,000 ರೂಪಾಯಿಗಳ ಶಾಪಿಂಗ್ ವೌಚರ್. ಈ ವಾರ ಅಂತೂ 3 ಗಂಟೆಗಳು ಕಂಟಿನ್ಯೂಸ್ ನಾವು ನಿಮ್ಮನ್ನ ಹೊಟ್ಟೆ ಒಣಾಕ್ಸಷ್ಟು ನಗಿಸ್ತೀವಿ ಅಂತ ನಾನು ಭಾವಿಸ್ತೀನಿ. ಸೊ ಇದರೊಂದಿಗೆ ಈ ಒಂದು ಮಹಾ ಸಂಚಿಕೆಯನ್ನ ನಾವಿಲ್ಲಿ ಮುಕ್ತಾಯ ಮಾಡ್ತಾ ಇದೀವಿ. ಮುಂದಿನ ವಾರ ಮತ್ತಷ್ಟು ಎಂಟರ್ಟೈನ್ಮೆಂಟ್ ಜೊತೆ ನಾನು ನಿಮ್ಮ ಸ್ಮೈಲಿಂಗ್ ಸ್ಟಾರ್ ನಿಮ್ಮನೆಗೆ ಬರ್ತೀನಿ ಅಂತ ಹೇಳ್ತಾ ಇಷ್ಟೊತ್ತು ನೀವು ನೋಡಿದ್ದು ವೀಕೆಂಡ್ ನ ಲಾಫಿಂಗ್ ಕಥಕಳಿ ಗೆಚ್ಚಿ ಗಿಲಿಗಿಲಿ ಸೀಸನ್ 3 ಪವರ್ಡ್ ಬೈ ಚಾರ್ಜ್ ಹಾಗೂ ಪ್ಯಾಂಪರ್ಸ್. ಸ್ಪೆಷಲ್ ಪಾರ್ಟ್ನರ್ಸ್ ಸದ್ಗುರು ಆಯುರ್ವೇದ ಗ್ರ್ಯಾಂಡ್ ಫ್ಲೋರ್ ಸೋಪ್, ಸುದರ್ಶನ್ ಸಿಲ್ಕ್ಸ್ ಚಿಕ್ಕಪೇಟೆ ಮತ್ತು ಮಾರತಳ್ಳಿ ಹಾಗೂ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್. ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮನ್ನ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಳ್ಳಿ. ಗುಡ್ ನೈಟ್, ಲವ್ ಯು.